ಜೇವರ್ಗಿ APMC ಮಳಿಗೆಗಳು ಅದು ಸರ್ಕಾರದ ಉದ್ದೇಶ ಏನೆಂದರೆ ಕೃಷಿ ವ್ಯಾಪಾರಕ್ಕೆಂದು ಆ APMCಯಲ್ಲಿನ ಮಳಿಗೆಗಳು ಸ್ಥಾಪನೆ ಮಾಡಲಾಗಿದೆ. ಸರ್ಕಾರದ ಉದ್ದೇಶ ಇದೆ. ಆದರೆ ಜೇವರ್ಗಿಯಲ್ಲಿ ಇರುವಂಥ APMC ಮಳಿಗೆಗಳು ಕೃಷಿ ವ್ಯಾಪಾರ ಬಿಟ್ಟು ಅನ್ಯ ಉದ್ದೇಶಕ್ಕೆ ಆ ಮಳಿಗೆಗಳನ್ನು ಕೊಟ್ಟಿರ್ತಾರೆ. ಅಲ್ಲದೆ ಆ ಒಂದು ಮಳಿಗೆಗಳು ಸಿಕ್ಕಿರುವಂಥ ಮೂಲ ಮಾಲೀಕರು ಅಲ್ಲದವರು ಆ ಮಳಿಗೆಗಳನ್ನು ಈಗ ಪ್ರಸ್ತುತ ನಡೆಸುತ್ತಿದ್ದಾರೆ. ಸೊ ಹಾಗಾಗಿ ನಾವು SSC ವತಿಯಿಂದ ಸುಮಾರು 13/2/2026 ಅಂದು ಸುಮಾರು 6 ತಿಂಗಳ ಹಿಂದುಗಡೆ ನಾವು SSC ಸಂಘಟನೆ ವತಿಯಿಂದ ಒಂದು APMC ಕಾರ್ಯದರ್ಶಿಗಳಿಗೆ ನಾವು ಒಂದು ಮನವಿ ಮಾಡಿಕೊಂಡಿದ್ದೆವು. ಮೇಡಮ್, ಇಲ್ಲಿ ಬಹಳಷ್ಟು ಒಂದು ಅಕ್ರಮ ಅನ್ಯಾಯ ನಡೀತಾ ಇದೆ APMC ಮಳಿಗೆಗಳಲ್ಲಿ. ತಾವು ಅದನ್ನು ಆ ಅಕ್ರಮ ಅನ್ಯಾಯವನ್ನು ತಡೆ ಹಿಡಿಯಬೇಕು ಅಂತ ನಾವು ಕೊಟ್ಟಿದ್ದೆವು. ಆದರೆ ಇಲ್ಲಿವರೆಗೆ 6 ತಿಂಗಳಿಂದ ಯಾವುದೇ ಒಂದು ಕ್ರಮ ಕೈಗೊಳ್ತಿಲ್ಲ ಕಾರ್ಯದರ್ಶಿಗಳು. ಹಾಗಾಗಿ ಇವತ್ತು ನಾವು ಈ ಒಂದು ಕಾರಣಕ್ಕಾಗಿ ನಾವು ಇವತ್ತು ಒಂದು ಬಿ ನ್ಯೂಸ್ ಮತ್ತು ಭೀಮವಾದನ ಒಂದು ನ್ಯೂಸ್ ಮುಂದ್ಗಡೆ ನಾವು ಈ ಸಮಸ್ಯೆನ ನಾವು ಇವತ್ತು ಇಡೀ ಜನರಿಗೆಲ್ಲ ಗೊತ್ತಾಗಬೇಕಂತ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಈ APMCಯಲ್ಲಿ ಭಾಳಷ್ಟು ಅವ್ಯವಹಾರ ಅಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯದರ್ಶಿಗಳು ಭಾಳಷ್ಟು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಅವರು ತಮ್ಮ ವೈಯಕ್ತಿಕ ಕೆಲಸಗಳ ಮೇಲೆ ಭಾಳಷ್ಟು ತಿರುಗಾಡ್ತಾರೆ. ಆಫೀಸಲ್ಲಿ ಕೂಡ ಅವರು ಇರುವುದಿಲ್ಲ, ಸರಿಯಾದ ಸಮಯಕ್ಕೆ ಬರುವುದಿಲ್ಲ, ಇಲ್ಲಿ ಜನರ ಸಮಸ್ಯೆಗಳು ಕೂಡ ಕೇಳುವುದಿಲ್ಲ. ಇಲ್ಲಿ APMC ಮಳಿಗೆಗಳು ಕೃಷಿ ವ್ಯಾಪಾರಕ್ಕೆ ಇಲ್ಲ, ಅತಿ ಹೆಚ್ಚಾಗಿ ಅನ್ಯ ಕಮರ್ಷಿಯಲ್ ವಾಣಿಜ್ಯ ಉದ್ದೇಶಕ್ಕಾಗಿ ಅತಿ ಹೆಚ್ಚು ಬಳಕೆ ಆಗಿವೆ ಮಳಿಗೆಗಳು. ಹಾಗಾಗಿ ಇಲ್ಲಿ ಬಹಳಷ್ಟು ಅವ್ಯವಹಾರ ಮತ್ತು ಅಕ್ರಮ ನಡೀತಾ ಇದೆ. ಹಾಗಾಗಿ ಇದನ್ನು ಕೂಡಲೇ ಹಿರಿಯ ಅಧಿಕಾರಿಗಳು ಇದನ್ನು ಕೂಡಲೇ ತನಿಖೆ ಮಾಡಿ ತಪ್ಪಿಸಂಥ ಅಧಿಕಾರಿಗಳ ಮೇಲೆ ಕಠಿಣ ಕೈಗೊಳ್ಳಬೇಕೆಂದು ನಾನು ಈ ಮೂಲಕ SSC ಸಂಘಟನೆ ವತಿಯಿಂದ ನಾನು ಆಗ್ರಹಿಸುತ್ತೇನೆ. ಜೇವರ್ಗಿಯಲ್ಲಿ APMC ಮಳಿಗೆಯಲ್ಲಿ ಕೃಷಿ ವ್ಯಾಪಾರಿ ಚಟುವಟಿಕೆಗಳು ಅನ್ಯ ಉದ್ದೇಶ ಕೊಟ್ಟಿರೋ ಮತ್ತು ಹರಾಜಿನ ಮೂಲಕ ಮಾಲೀಕರು ಅಲ್ಲದ್ರಿಗೆ ಬೇರೆ ಅವರಿಗೆ ಇವರು ಮಾಲೀಕರಿಲ್ಲದೆ ಬೇರೆಯವರಿಗೆ ಕೊಟ್ಟು ಇವರು ಮತ್ತು ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ಕೃಷಿ ಇಲಾಖೆಗಳ ಅಧಿಕಾರಿಗಳನ್ನು ಹಣವನ್ನು ದುರುಪಯೋಗ ಮಾಡುತ್ತಿದ್ದಾರೆ. ಮತ್ತು ಮಳಿಗೆಗಳು ಏನು ಕೊಟ್ಟಿರ್ತಾರಲ್ಲ ಅವರು ಓನ್ ಹೆಸರಲ್ಲಿ ಆ ಟೆಂಡರ್ ಕರಿತಿದ್ರು ಅವರು ಬಿಫೋರ್ ಮೊದಲೇ ಬೇರೆಯವರಿಗೆ ಟೆಂಡರನ್ನು ಅಡ್ಜಸ್ಟ್ ಮಾಡಿಕೊಂಡು ಜನರಿಗೆಗೋಸ್ಕರ ನೋಡುವ ಸಲುವಾಗಿ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ತಿದ್ದಾರೆ. ಮತ್ತು ಈ ಕೃಷಿ ಚಟುವಟಿಕೆಗಳು ಏನಿರ್ತದೆ ಪ್ರತಿಯೊಂದು ನಾವು APMCಲಿರುವಂತಹ ಪ್ರತಿಯೊಂದು ಮಳಿಗೆಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರ ಸಂಬಂಧ ಇಲ್ಲ ಅಂತ ವ್ಯಕ್ತಿಗಳನ್ನು ಇದ್ದಿದ್ದಾರೆ. ಆ ಅಧಿಕಾರಿಗಳು ನಾವು ಮೇಡಮ್ ಅವರಿಗೆ ಫೋನ್ ಹಚ್ಚಿ ಕೇಳಿದಾಗ ಅವರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಒಟ್ಟು ರೆಸ್ಪಾನ್ಸ್ ಇಲ್ಲ. ಫೋನ್ ಹಚ್ಚಿದ್ರೆ ನಾನು ಶಾಪುರಲ್ಲಿ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ನಾನು ನಾಳೆಗೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಕೃಷಿ ಮಳಿಗೆಲ್ಲ ಬಹಳ ಅವ್ಯವಹಾರ ಚಟುವಟಿಕೆ ನಡೀತಾ ಇದೆ. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಕ್ರಮ ವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಕತ್ತಿದ್ದೀನಿ.